ಏನು ಹಾಗೆ ನೋಡ್ತಿದ್ಯಾ? ಶಾಕ್ ಆಯ್ತಾ? ಶಾಕ್ ಆಗಲಿ ಅಂತಾನೆ ಈ ಥರ ಹೇಳ್ಕೊಂಬಂದಿತ್ತು. ನಾರ್ಮಲಿ ನೀವು ಟೆನ್ಷನ್ ಆದಾಗ ಜಾಸ್ತಿ ಡ್ರಿಂಕ್ಸ್ ಮಾಡ್ತೀನಿ. ನೀನು ಇವತ್ತು ನಮ್ಮ ಮನೆಗೆ ಬಂದು ಎಷ್ಟೆಲ್ಲ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರು ನಾನು ಇವತ್ತು ಡ್ರಿಂಕ್ಸ್ ಮಾಡಿಲ್ಲ. ಯಾಕಂದರೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಡ್ರಿಂಕ್ಸ್ನ ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆ? ನನ್ನ ಗೀತನಿಗೋಸ್ಕರ. ನಾನು ನಂಬಲ್ಲ. ಇದೇ ನೋಡು ಹುಡುಗಿರ್ ಪ್ರಾಬ್ಲಮ್. ಒಳ್ಳೆಯವನಾಗ್ತೀನಿ ಅಂದರೂ ನಂಬೋದಿಲ್ವಲ್ಲ. ಆ್ಯಕ್ಚುಲಿ ಏನು ಗೊತ್ತಾ ಚಿನ್ನ, ನೀನು ನಮ್ಮ ಮನೆಗೆ ಬಂದಾಗ ನಾನು ಹೊರಟಿದ್ನಲ್ಲ, ನಿನ್ನನ್ನು ನೋಡೋಕ್ಕೆ ಹೊರಟಿದ್ದು. ಅದೇನಾಯ್ತು ಅಂದರೆ ನೆನ್ನೆ ಏನೋ ನಿನ್ನ ಹತ್ರ ರಫಾಗಿ ಮಾತಾಡ್ಬಿಟ್ಟೆ. ಹಾಗೆ ನನ್ನನ್ನು ಇಷ್ಟೊಂದು ಪ್ರೀತಿಸೋ ನಿನಗೆ ಅನ್ಯಾಯ ಮಾಡಬಾರ್ದು ಅನಿಸ್ತು. ಹಾಗೆ ಅಬಾರ್ಷನ್ನೂ ಮಾಡಿಸ್ಬಾರ್ದು ಅನಿಸ್ತು ನಮ್ಮ ಮಗುನ. ಏನಂದ್ರಿ ಸೂರ್ಯ? ನಮ್ಮ ಮಗು ಒಂದೇ. ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಮಾತಿಗೆ ರಪಕ್ ಅಂತ ಬಿದ್ದೋಗ್ಬಿಟ್ಲು ಗೂಬೆ. ಅಳ್ಬೇಡ ಚಿನ್ನ, ಅಳ್ಬೇಡ. ನೀನು ಕಣ್ಣೀರೇ ನನ್ನ ಕಣ್ ತೆರೆಸಿದ್ದು. ಇದೇ ಕೊನೆ. ಯಾವತ್ತೂ ಈ ಕಣ್ಣಿಂದ ಒಂದೇ ಒಂದು ಡ್ರಾಪ್ ಕಣ್ಣೀರು ಕೂಡ ಬರಬಾರ್ದು. ಅಳ್ಬೇಡ. ಅಷ್ಟೇ ಅಲ್ಲ, ನಾನು ನಿನ್ನ ಮದುವೆ ಮಾಡ್ಕೋಬೇಕಂತಾನು ಡಿಸೈಡ್ ಮಾಡಿದ್ದೀನಿ. ಹಾಗಾದ್ರೆ ನಿಮ್ಮ ಮನೆಗೆ ಬಂದಿದ್ನಲ್ಲ, ಅವಾಗಲೇ ನಿಮ್ಮ ತಾತನ ಹತ್ರ ನಮ್ಮ ಬಗ್ಗೆ ಹೇಳ್ಬೋದಿತ್ತಲ್ಲ. ಆಫೀಸ್ ಪ್ರಾಬ್ಲಮ್ ಅಂತ ಹೇಳಿ ಅವಾಯ್ಡ್ ಮಾಡಿ ಇಲ್ಲಿ ಕರ್ಕೊಂಬರೋ ಬದಲು ಫ್ಯೂಚರ್ ಕಿರಿಯ ಸೊಸೆ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ಬೋದಿತ್ತಲ್ಲ. ಮಾಡ್ಬೋದಿತ್ತು, ಆದರೆ ನಮ್ಮ ಮುತ್ಕಪ್ಪ ಇದಾನಲ್ಲ, ಅಯ್ಯೋ ನಮ್ಮ ತಾತ, ಅವರು ಪ್ರೀತಿಸೋರ್ನ ಕಂಡ್ರೆ ಸಾಕು ಸಿಡಿಸಿಡ ಅಂತಾನೆ. ಅದಕ್ಕೆ. ಹೌದಾ? ಮುಂದೆ ನಾವು ಮದುವೆ ಆಗೋದಾದ್ರೂ ಹೆಂಗೆ? ನಿಮ್ಮ ಮನೆ ಸೊಸೆಯಾಗಿ ನಾನು ಬರೋದಾದ್ರೂ ಹೇಗೆ? ಈ ಸೂರ್ಯನ್ ಮದರ್ ಇಲ್ವಾ, ಅವ್ರನ್ನ ಒಪ್ಸಿದ್ರೆ ಸಾಕು. ಯಾವಾಗ ಒಪ್ಪಿಸ್ತೀರಾ? ಯಾಕೋ ಚಿನ್ನಿ ಇಷ್ಟೊಂದು ಅರ್ಜೆಂಟು? ಹೊಟ್ಟೆಲಿರೋ ಗುಟ್ಟನ್ನ ಹೆಚ್ಚು ದಿನ ಮುಚ್ಚಿಡಕ್ಕಾಗಲ್ಲ. ಹೌದು, ನಿಮ್ಮನೇಲಿ ಮ್ಯಾಟ್ರ್ ಗೊತ್ತಾ? ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ನನ್ನನ್ನು ಮಣ್ಣು ಮಾಡ್ಬಿಟ್ಟಿರೋರು. ನಮ್ಮ ಅಪ್ಪನೂ ನಿಮ್ಮ ತಾತನ ಥರಾನೇ. ಅಲ್ಲಿಗೆ ನಮ್ಮ ರೂಟು ಸೇಫು. ಏನು? ಹಾಂ, ನನಗೆ ನೀನು ಸೇಫ್ ಆಗಿರೋದು ಮುಖ್ಯ ಚಿನ್ನ. ಸ್ವಲ್ಪ ದಿನದ ಮಟ್ಟಿಗೆ ಈ ವಿಷಯ ಗುಟ್ಟಾಗೇ ಇರಲಿ, ಆಯ್ತಾ? ಯಾರಿಗೂ ಗೊತ್ತಾಗದ್ ಬೇಡ. ಸೂರ್ಯ, ನಿನ್ನ ಸೇಫ್ಟಿಗೋಸ್ಕರ ಚಿನ್ನ. ನೋಡು, ನಾನು ನಮ್ಮಮ್ಮನ ಹತ್ರ ಮಾತಾಡ್ತೀನಿ. ಅಲ್ಲಿಗೆ ಅರೇಂಜ್ ಮ್ಯಾರೇಜ್ ಅನ್ಸ್ಬೇಕು. ಪ್ಲಾನ್ ಏನೋ ಚೆನ್ನಾಗಿದೆ, ಆದರೆ ನೀನು ಹೇಳೋ ಥರನೇ ನಡ್ಕೊಂತೀಯಾ? ಸತ್ಯವಾಗ್ಲು ನನ್ನ ಮೇಲಾಣೆ, ನಿನ್ನ ಮೇಲಾಣೆ, ಈ ಮಗು ಮೇಲಾಣೆ.
ಮೂಕಾಂಬಿಕೆ, ಯಾರು ಇಲ್ಲದೆ ಇದ್ದಾಗ ಈ ಮನೇಲಿ ಆಶ್ರಯ ಕೊಡಿಸ್ದೆ. ಸಾಕ್ದವ್ರೆ ಸ್ವಂತ ಮಗಳು ಅಂತ ದತ್ತು ಸ್ವೀಕಾರ ಮಾಡ್ಕೊಳ್ಳೋ ಸಂದರ್ಭ ತಂದಿಟ್ಟೆ. ಆ ಸಂತೋಷದ ಕ್ಷಣ ಮನ್ಸನ್ನು ಆವರಿಸ್ಕೊಳ್ಳೋಷ್ಟರಲ್ಲಿ ಬಿರುಗಾಳಿ ಯಾಕಮ್ಮ ಬೀಸ್ದೆ? ಬಂದವರು ನನ್ನ ಎತ್ತೋರಲ್ಲ, ನಿಂಗೆ ಗೊತ್ತು ತಾನೆ. ಆದ್ರೆ ಮಿಕ್ದವ್ರು ಯಾರು ಅರ್ಥ ಮಾಡ್ಕೋತಿಲ್ಲ. ತಾಯಿ ಬಿಟ್ಟು ನನ್ನ ಇಲ್ಲಿಂದ ಕಳಿಸ್ಬೇಡಮ್ಮ ತಾಯಿ. ಅಳ್ಬೇಡ್ವೆ, ನಿನ್ನನ್ನು ಕಳಿಸೋದಕ್ಕೆ ನಾನು ಸಿದ್ಧ ಇಲ್ಲ. ಅದ್ಯಾರು ನಿನ್ನನ್ನು ನನ್ನಿಂದ ದೂರ ಮಾಡ್ತಾರೋ ನೋಡೇ ಬಿಡೋಣ. ನಾವು ಅನಾಥರಾಗೆ ಸಾಯ್ಬೇಕು ಅಂತ ನಮ್ಮ ಹಣ್ಣಿನಲ್ಲಿ ಬರೆದಿರ್ಬೇಕು. ಅದಕ್ಕೆ ಕಣ್ಣೆದುರುಗಡೆನೆ ಮಗಳಿದ್ರು ಅಪ್ಪ ಅಮ್ಮ ಅಂತ ಕರೆಸ್ಕೊಳ್ಳೋ ಯೋಗ ಇಲ್ಲ. ನಡಿಯ ಹೋಗೋಣ. ಇಲ್ಲ, ನನ್ನ ಮಗಳು ನನ್ನ ಜೊತೆ ಬರ್ಲಿಲ್ಲ ಅಂದ್ರೆ ನನ್ನ ಹೆಣ ಬೀಳತ್ತಿಲ್ಲಿ. ನನ್ನ ಮಗಳು ನನಗೆ ಬೇಕು, ನಮ್ಮ ಜೊತೆ ಬರಬೇಕು. ಸಮಾಧಾನ ಮಾಡ್ಕೊಳ್ಳೆ, ಸಮಾಧಾನ ಮಾಡ್ಕೊಳ್ಳೆ. ಸ್ವಲ್ಪ ನೀರು ತಗೊಂಬನ್ನಿ, ನೀರು ತಗೊಂಬನ್ನಿ, ನೀರು ತಗೊಂಬನ್ನಿ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಸ್ವಲ್ಪ ನೀರು ಕೊಡಿ, ನೀರು ಕೊಡಿ. ಏನಾಯ್ತು ಇವ್ರಿಗೆ? ಈಕೆಗೆ ಹೃದಯದ ಸಮಸ್ಯೆ ಇದೆ, ಲಾಸ್ಟ್ ಸ್ಟೇಜು. ಹೆಚ್ಚು ಅಂತಂದ್ರೆ ಒಂದು 2 ವರ್ಷ ಬದುಕಬಹುದು ಅಂತ ಡಾಕ್ಟರ್ ಹೇಳ್ತಾರೆ. ನನ್ನ ಮಗಳು ನನ್ನ ಜೊತೆ ಬಂದಿಲ್ಲ ಅಂದ್ರೆ ನಾನಿಲ್ಲೇ ಸತ್ತು ಹೋಗ್ಬಿಡ್ತೀನಿ. ಸಮಾಧಾನ ಮಾಡ್ಕೊಳ್ಳ, ಸಮಾಧಾನ ಮಾಡ್ಕೊ. 1 ನಿಮಿಷ ನೋಡಿ, ಅವಳು ಚಿಕ್ಕ ವಯಸ್ಸಿಂದೆಲ್ಲ ಮರ್ತೋಗಿರ್ಬೇಕು. ನೀವಾದರೂ ಸ್ವಲ್ಪ ಅರ್ಥ ಮಾಡಿಸಿ ಅವಳಿಗೆ ನಮ್ಮ ಜೊತೆ ಕಳಿಸ್ಕೊಡಿ. ನಿಮ್ ಕಾಲು ಹಿಡಿದು ಬೇಡ್ಕೋತೇನೆ. ಎಲ್ರಿ ಮೇಲೆ ನೀವೇನೇ ನಾಟಕ ಮಾಡಿದ್ರು ನಮ್ಮ ಹಿರಣ್ಣ ಮೇಲೆ ನಿಮ್ ಜೊತೆ ಕಳ್ಸಲ್ಲ ನಾವು. ಇಲ್ಲ ಇಲ್ಲ, ನಾಟಕ ಏನಿಲ್ಲ. 1 ನಿಮಿಷ ತಾಳಿ. ನೋಡಿ, ನಮ್ಮ ಪರಿಸ್ಥಿತಿ ನೋಡಿ ಸ್ವಲ್ಪ ಕರುಣೆ ತೋರಿಸಿ. ಚಿಕ್ಕ ವಯಸ್ಸಿನಲ್ಲಿ ಮಡ್ಲಲ್ಲಿ ಇಟ್ಕೊಂಡು ಸಾಕ್ಬೇಕಾದಾಗ ಅವಳು ದೂರ ಆದ್ಲು. ಈಗ ಅವಳೇನಾದ್ರೂ ನಮ್ಮ ಜೊತೆ ಬರ್ಲಿಲ್ಲ ಅಂತಂದ್ರೆ ಇವಳನ್ನ ಕಳ್ಕೋಬೇಕಾಗತ್ತೆ. ನಾನು ನಿಮ್ ಕಾಲು ಹಿಡಿದು ಬೇಡ್ಕೋತೀನಿ, ನಮ್ಮನ್ನು ಕಾಪಾಡಿ, ನಮ್ಮನ್ನು ಕಾಪಾಡಿ. ಎರಡು ದಿನ ನಮ್ಮನೆಲ್ಲೇ ಇರಿ. ಅವಳ ಮನಸ್ಸು ಬದಲಾಯಿಸಿದ ನಂತರ ಕರ್ಕೊಂಡು ಹೋಗಿ.
ಬೇಬಿ. ಬೆಳಗ್ಗೆ ಮಗುನ ತೆಗ್ಸ್ಬಿಡು ಅಂತ ಹೇಳಿ ನೀನೇನಾ? ನಾವು ಬೆಳೆಸಿರೋ ಒಂದು ಗಿಡ ಬಾಡೋದ್ರೇನೆ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಅಂಥದ್ರಲ್ಲಿ ಇವಂದೇ ಮಗುನ ತೆಗ್ಸ್ಬಿಡು ಅಂತ ಎಷ್ಟು ಸುಲಭವಾಗಿ ಹೇಳಿದ್ನಲ್ಲ ಅಂತ ಕೋಪನೂ ಬಂತು, ಶಾಕು ಆಯಿತು. ನನ್ನ ಬಗ್ಗೆ ಅಸಹ್ಯನೂ ಅನ್ಸಿರ್ಬೇಕಲ್ಲ? ಆದರೆ ನೀನು ಇಷ್ಟು ಮಟ್ಟಕ್ಕೆ ಬದಲಾಗಿದ್ದು ನೋಡಿ ನಾನು ಅದೆಲ್ಲ ಮರ್ತುಬಿಟ್ಟೆ. ರಿಯಲಿ? ಐ ಲವ್ ಯು ಬೇಬಿ. ಐ ಲವ್ ಯು ಟು ಸೂರ್ಯ. ತಗೋ ಜ್ಯೂಸ್ ಕುಡಿ. ನಿನಗೋಸ್ಕರ ಅಲ್ಲ, ನಮ್ಮ ಮಗುಗೋಸ್ಕರ. ತಗೋ ಬೇಬಿ. ಪ್ರೆಗ್ನೆಂಟು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತೀಯ? ಈ ಸೂರ್ಯನ್ ಶಾಖ ಜಾಸ್ತಿ ಆದ್ರೆ ಎಂಥವ್ರು ಬೆವರಲೇಬೇಕು, ಎಂಥದ್ದು ಕರಗಲೇಬೇಕು. ಅತ್ತೆ, ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಸದ್ಯ ಹಿರಣ್ಮಯಿ ಮನೆಯಿಂದ ತೊಲಗ್ತಾಳೆ. ಹ್ಞೂ ಕಣೆ, ಅಮ್ಮನವರು ನಮ್ಮ ಕೈ ಹಿಡಿದ್ಬಿಟ್ರು. ಶಿವು ನನಗೆ ಸಿಗತ್ತು ಪಕ್ಕ. ಅತ್ತೆ, ಅಪ್ಪ ಹಿರಣ್ಮಯಿನ ಮನೆಯಿಂದ ಆಚೆ ಆಗೋದು ಕನ್ಫರ್ಮ್ ಅಲ್ವಾ? ನಿನಗ್ಯಾಕೆ ಅನುಮಾನ? ಅನುಮಾನ ಅಂತ ಅಲ್ಲ ಅತ್ತೆ, ಅಪ್ಪ ಎಲ್ರಿಗಿಂತ ಜಾಸ್ತಿ ನಂಬೋದು ಹಿರಣ್ಮಯಿನ. ಬಂದಿರೋರು ಹಿರಣ್ಮಯಿ ಅಪ್ಪ ಅಮ್ಮ ಅಲ್ಲ ಅಂತ ಅಪ್ಪನಿಗೆ ಡೌಟ್ ಬಂದು ಹಿರಣ್ಮಯಿನ ಅವ್ರ ಜೊತೆ ಕಳಿಸ್ದೆ ಹೋದ್ರೆ ನಿನ್ನ ಡಾಕ್ಟರ್ ಹತ್ರ ಕರ್ಕೊಂಡೋಗ್ಬೇಕು. ಅನುಮಾನದ ಹುಳು ನಿನ್ನನ್ನು ಕೊರಿತಿದೆ. ಅತ್ತೆ, ಮತ್ತಿನ್ನೇನೆ, ನಮ್ಮ ಅಣ್ಣನ ಮನಸ್ಸು ನೇರವಾದ್ದು, ವಕ್ರವಾಗಿ ಯೋಚನೆ ಮಾಡೋಕ್ಕೆ ಬರಲ್ಲ. ಹಿರಣ್ಮಯಿ ಸಿಕ್ಕಿ ಇಷ್ಟು ವರ್ಷ ಆಯಿತು, ಅಪ್ಪ ಅಮ್ಮನ ಮರ್ತಿರ್ಬೋದು ಅಂತ ಅರ್ಥ ಮಾಡ್ಕೋತಾನೆ. ಹಿರಣ್ಮಯಿ ಒಪ್ಕೊಳ್ತಿದ್ರೆ ಏನಂತೆ, ಬಂದವ್ರನ್ನ ಅಣ್ಣ ಅವ್ರ ಅಪ್ಪ ಅಮ್ಮ ಅಂತ ಒಪ್ಕೊಂಡಿದ್ದಾನೆ. ಅದಕ್ಕೆ ಇಲ್ಲೇ ಉಳ್ಕೊಳಕ್ ಹೇಳಿದ್ದು. 2 ದಿನದಲ್ಲಿ ಅವ್ರ ಜೊತೆಗೆ ಹಿರಣ್ಮಯಿನ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದು. ಅತ್ತೆ, ಕೊಟ್ಟಿರೋ 2 ದಿನದಲ್ಲಿ ಅಪ್ಪ ಏನಾರು ಉಲ್ಟಾ ಹೊಡೆದ್ಬಿಟ್ರೆ ಹಿರಣ್ಮಯಿನ ಕಳ್ಸಲ್ಲ ಅಂತ ನನಗೆ ಇನ್ನೊಂದು ಡೌಟು. ಅತ್ತೆ, ಬಂದಿರೋರು ನಿಜವಾಗ್ಲೂ ಹಿರಣ್ಮಯಿ ಅವ್ರ ಅಪ್ಪ ಅಮ್ಮನೇನಾ? ಹೇ, ಅವ್ರು ಯಾರಾದ್ರೆ ನಮ್ಗೇನಂತೆ? ಹಿರಣ್ಮಯಿ ಮನೆಯಿಂದ ತೊಲಗ್ಬೇಕಷ್ಟೇ. ಅವಾಗ ಶಿವು ನಿನ್ನನ್ನೇ ಮದುವೆ ಆಗೋದು. ಹಿರಣ್ಮಯಿ, 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 ಎಲ್ಲೆಲ್ಲಿ ಅಂತ ಹುಡುಕೋದು ನಿನ್ನ? ಹೀಗೆ ಒಂದೇ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀನಿ? ಗೊತ್ತು ಗರಿ ಇಲ್ದಿರೋರ್ ಮಧ್ಯೆ ಬದುಕೋಕೆ ಹೊರಟಿರೋ ನಾನು ಇನ್ ಮುಂದೆ ಒಂಟಿ ತಾನೆ. ಮನೆ ಕರ್ಕೊಂಬಂದ ಅಪ್ಪನೇ ಮನೆಯಿಂದ ಸಾಕಾಕೋಕೆ ನೋಡ್ತಿದ್ದಾರೆ. ಅಪ್ಪಂಗೆ ನನಗಿಂತ ಅವ್ರ ಮೇಲೆ ನಂಬಿಕೆ ಜಾಸ್ತಿ. ಎಷ್ಟು ಸುಲಭವಾಗಿ ಹೇಳ್ಬಿಟ್ರು ನೋಡು, 2 ದಿನ ಆದ್ಮೇಲೆ ಹಿರಣ್ಮಯಿನ ಕರ್ಕೊಂಡು ಹೋಗಿ ಅಂತ. ಹಿರಣ್ಮಯಿ ಮನಸ್ಸು ಬದಲಾದ್ಮೇಲೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದು ಮಾವ. 2 ಒಂದೇ ತಾನೆ. ಅಲ್ಲ, ಈ 2 ದಿನದಲ್ಲಿ ಯಾರ ಮಾತು ಸತ್ಯ ಅಂತ ಗೊತ್ತು ಮಾಡ್ಕೊಳ್ಳೋ ಉದ್ದೇಶ ಇರ್ಬೋದು. ಅಲ್ಲಿಗೆ ಇಷ್ಟು ವರ್ಷ ಸಾಕಿ ಬೆಳೆಸಿದವ್ರಿಗೆ ನನ್ನ ಮೇಲೆ ಅಪನಂಬಿಕೆ. ಅಲ್ಲಿಗೆ ಅವ್ರ ಕಡೆ ಸಂಸ್ಕಾರದ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಹಾಗಲ್ಲ ಹಿರಣ್ಮಯಿ. ಹಾಗೆ ಬಂದಿರೋರು ನಮ್ಮ ಅಪ್ಪ ಅಲ್ಲ ಅಂತ ಅಷ್ಟು ಸತಿ ಹೇಳಿದ್ದೀನಿ, ಯಾವ್ಯಾವ ರೀತಿ ಅವ್ರಿಗೆ ಅರ್ಥ ಮಾಡಿಸಿದ್ದೀನಿ. ಆದರೂ ಅವ್ರ ಕಣ್ಣೀರಿಗೆ ಅಪ್ಪ ಕರ್ಗಿದ್ರು. ಬರೀ ಕಣ್ಣೀರಿಗಲ್ಲ ಮಾವ ಕರಗಿದ್ದು, ನಿನ್ನ ತಾಯಿ ಅಂತ ಹೇಳ್ಕೊಂಡು ಬಂದಿರೋ ಹೆಂಗಸಿನ ಅನಾರೋಗ್ಯ ನೋಡಿ. ನಮ್ಮ ಮುಂದೆನೆ ಎದೆ ಹಿಡ್ಕೊಂಡು ಬಿದ್ರು ಅವರು. ಮಗಳನ್ನ ಮಡ್ಲಲ್ಲಿ ಹಾಕೊಂಡು ಬೆಳೆಸೋ ಅವಕಾಶ ಅಂತೂ ಸಿಗ್ಲಿಲ್ಲ. ಮಗಳ ಮಡ್ಲಲ್ಲಿ ಪ್ರಾಣ ಬಿಡೋ ಅದೃಷ್ಟನ ಕಿತ್ಕೋಬೇಡಿ ಅಂತ ಗೋಗರ್ದ್ರು. ಎಂಥವ್ರಿಗೂ ಹೃದಯ ಕರ್ಗೋದು ಸಹಜ ಅಲ್ವಾ ಹಿರಣ್ಮಯಿ? ಅಂದ್ರೆ ನಿನ್ ಹೃದಯನೂ ಕರ್ಗೋಯ್ತಾ? ಈ ಹೃದಯ ಯಾವತ್ತೂ ನಿನಗೋಸ್ಕರನೇ ಮಿಡ್ತಾ ಇರುತ್ತೆ ಹಿರಣ್ಮಯಿ. ಕಾರಣ ಏನೇ ಇರಲಿ, ನೀ ನನ್ನಿಂದ ದೂರ ಆಗ್ಬಿಡ್ತೀಯ ಅನ್ನೋ ಭಾವನೆ ನನ್ನ ಕಂಗಾಲ್ ಮಾಡ್ಬಿಡುತ್ತೆ.
ಅದೇ ಭಯದಲ್ಲಿ ನಾನು ನಿನ್ನ ಪರವಾಗಿಯೇ ನಿಂತಿದ್ದು. ಆದರೆ ಅವ್ರು ಅಷ್ಟೆಲ್ಲ ಹೇಳೋದು ಆ ಹೆಣ್ಮಗಳಿರೋ ಕಂಡೀಷನ್ನ ನೋಡಿದ್ರೆ ನೋಡಿದ್ಮೇಲೆ ನಿನಗೂ ಅವ್ರು ಹೇಳ್ತಿರೋದು ನಿಜ ಅನ್ನಿಸ್ತು ಅಲ್ವಾ? ಅಲ್ಲಿಗೆ ನಿನಗೂ ನನ್ನ ಮೇಲೆ ನಂಬಿಕೆ ಹೊರಟೋಯ್ತು. ನಂಬಿಕೆ ಹೋಗಿಲ್ಲ ಹಿರಣ್ಮಯಿ, ನೀನವ್ರನ್ನ ಮರೆತು ಬಿಟ್ಟಿದೀಯಾ ಅಂತ. ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗ ನೋಡಿದ ಮುಖಗಳು ಮರೆಯೋದು ಸಹಜ ತಾನೆ. ಇಲ್ಲ ಶಿವು, ನಂಗೆ ಚೆನ್ನಾಗಿ ಜ್ಞಾಪಕ ಇದೆ ನಮ್ಮ ಅಪ್ಪ ಅಮ್ಮನ ಮುಖ. ಅವ್ರ ಫೋಟೋ ಏನಾದರೂ ಇದೆಯಾ ಹಿರಣ್ಮಯಿ? ಇಲ್ಲ, ಆದರೆ ಅವ್ರ ಬಗ್ಗೆ ಚೆನ್ನಾಗಿ ನೆನಪಿದೆ ನನಗೆ. ನಾನು ಹುಟ್ಟಿದಾಗಲೇ ಅಮ್ಮ ತೀರ್ಕೊಂಡ್ಬಿಟ್ರು. ನನ್ನ ಬೆಳೆಸಿದ್ದಲ್ಲ ಅಪ್ಪನೂ ಚಿಕ್ಕಮ್ಮ. ಒಂದು ದುರಂತದಲ್ಲಿ ಅವರಿಬ್ಬರನ್ನು ಕಳ್ಕೊಂಡ್ಬಿಟ್ಟೆ. ನಾನು ಅನಾಥೆ ಆಗೋದೆ.